ಫಾತಿಮಾ, ಏನಿದು ಹುಡುಗಾಟ? ಇಲ್ಲ ಅಮ್ಮಿ, ಅಬ್ಬು ಎಲ್ಲೋಗಿದ್ದಾರೆ ಅಂತ ನನಗೆ ಗೊತ್ತಾಗ್ಲೇಬೇಕು. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಷ್ಟು ಚಿಕ್ಕ ವಿಷಯಕ್ಕೆ ಹಠ ಮಾಡ್ತಿದ್ಯಲ್ಲ. ನಾನು ಹಠ ಮಾಡ್ತಿರೋದು ಸುಮ್ಮನೆ ಅಲ್ಲ ಅಮ್ಮಿ. ನಿನ್ನೆ ನನ್ಗೆ ಹೇಳ್ದಂಗೆ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅದೇ ಥರ ಇವತ್ತೆಲ್ಲಾದರೂ ಹೋಗಿರ್ತಾರೆ ಅಂತ ನನಗೆ ಗೊತ್ತು. ಬೇರೆ ಎಲ್ಲೂ ಹೋಗಿಲ್ಲ ಕಣೆ, ಆಚೆ ಹೋಗಿದ್ದಾರೆ ಅಷ್ಟೇ. ಅದೇ ಎಲ್ಲಿಗೆ ಅಂತ ಹೇಳಮ್ಮಿ. ಗೊತ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ. ಯಾಕಂದ್ರೆ ಅಬ್ಬು ನಿನಗೆ ಹೇಳ್ದೆ ಅಂತೂ ಯಾವತ್ತೂ ಎಲ್ಲಿಗೂ ಹೋಗಲ್ಲ. ನನಗಿಂತ ಹೆಚ್ಚು ಅಬ್ಬು ನಿನ್ನನ್ನೇ ನಂಬೋದು, ಅದು ನನಗೆ ಗೊತ್ತು. ಫಾತಿಮಾ, ನೀನು ಯಾಕೆ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ಅವ್ರ ಹತ್ರ ಹೋಗೋದು ಬೇಡ ಬೇಡ ಅಂತ ಹೇಳಿದ್ರು, ನನ್ನ ಮಾತು ಕೇಳದೆ ಹೋದ್ರು. ಈಗ ನೋಡಿದ್ರೆ ನೀನು ನನ್ನನ್ನು ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ತಾ ಇದೆಯಾ? ಸಂಕಟ ಅಲ್ಲ ಅಮ್ಮಿ, ನಮ್ಮಿಂದ ಬೇರೆಯವ್ರ ನೆಮ್ಮದಿ ಹಾಳಾಗಬಾರ್ದಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳಮ್ಮಿ, ಅಬ್ಬ ಯಾರ ಮನೆಗೆ ಹೋಗಿದ್ದಾರೆ? ಪ್ಲೀಸ್ ಅಮ್ಮಿ, ಇಂಥ ಟೈಮಲ್ಲಿ ಮುಚ್ಚಿಡಕ್ಕೆ ಹೋಗ್ಬೇಡ. ದಯವಿಟ್ಟು ಅದೇನು ಅಂತ ಹೇಳು. ನಿಮ್ಮ ಅಬ್ಬು ನಾರಾಯಣ ರಾಯರ್ ಮನೆಗೆ ಹೋಗಿದ್ದಾರೆ ಫಾತಿಮಾ. ಏನು ಹೇಳ್ತಿದ್ಯಾ ಅಮ್ಮಿ ನೀನು? ಅವ್ರ ಮನೆಗೆ ಅಬ್ಬು ಯಾಕೆ ಹೋದ್ರು? ನಿನ್ನೆ ತಾನೇ ನೀವು ಮಾಂಗಲ್ಯ ಧಾರಣೆಗೆ ದೇವಸ್ಥಾನಕ್ಕೆ ಹೋಗಿದ್ರಿ ಅಲ್ವಾ? ಮನಸ್ಸು ಕೇಳಬೇಕಲ್ಲ ಫಾತಿಮಾ. ನಿನ್ನೆ ದೇವಸ್ಥಾನದಲ್ಲಿ ಜಾನಕಿ ನೋಡ್ದಾಗಿಂದ ನಮ್ಮಿಬ್ರಿಗೂ ರಜಿಯಾನೇ ನೆನಪಾಗ್ತಾ ಇದ್ದಾಳೆ. ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಬರೀ ನೋಡ್ಕೊಂಡು ಬರಕ್ಕೆ ಹೋಗಿದಾರಾ ಇಲ್ಲ ಮನೆಗೆ ಕರ್ಕೊಂಡು ಬರಕ್ಕೆ ಹೋಗಿದಾರಾ? ಹಬ್ಬ ತುಂಬ ಆಟವಾದಿ ಅಮ್ಮಿ. ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಅವ್ರದ್ದೇ ನಡಿಬೇಕಂತಾರೆ. ಅಲ್ಲ, ನೆನ್ನೆ ಇನ್ನೂ ಅಷ್ಟು ಹೇಳಿದ್ದೀನಿ, ರಜಿಯಾ ಅಕ್ಕನೇ ಬೇರೆ ಜಾನಕಿ ಅಕ್ಕನೇ ಬೇರೆ ಅಂತ. ಅಷ್ಟು ಗೊತ್ತಾಗಲ್ವಾ ಅವ್ರಿಗೆ? ಹೀಗೆಲ್ಲ ಅವ್ರ ಮನೆಗೆ ಹೋದ್ರೆ ಹೇಗಿರುತ್ತೆ ಅಮ್ಮಿ? ನಮಗೆ ಗೌರವ ಸಿಗುತ್ತಾ? ಅವ್ರು ನಮ್ಮನ್ನ ಹೇಗೆ ನೋಡ್ತಾರೆ ಹೇಳು? ಹಬ್ಬ ತುಂಬ ತಪ್ಪು ಮಾಡ್ತಿದ್ದಾರೆ ಅಮ್ಮಿ. ಒಳ್ಳೆಯವ್ರ ಮನೇಲಿ ಕೆಟ್ಟತನ ತೋರಿಸೋದಂದ್ರೆ ಇದೆ. ನಮ್ದಲ್ಲ ಅಂದ್ರು ನಮ್ದು ಅಂತ ಹೋದ್ರೆ ಇರೋ ಮರ್ಯಾದೆನೂ ಕಳ್ಕೊಂಡ್ಬರ್ಬೇಕಾಗತ್ತೆ. ಫಾತಿಮಾ, ಮತ್ತಿನ್ನೇನಮ್ಮಿ, ಹಬ್ಬ ಈ ಥರ ಮಾಡ್ತಾರೆ ಅಂತ ನನಗೆ ಮೊದಲೇ ಅನುಮಾನ ಇತ್ತು. ಅದಕ್ಕೆ ಇಷ್ಟೊತ್ತು ಹಠ ಮಾಡಿ ಕೇಳಿದ್ ನಾನು. ನನ್ನ ಸಂದೇಹ ಸುಳ್ಳಾಗ್ಲಿಲ್ಲ ನೋಡು. ಇದಕ್ಕೆ ಕಣೆ ಅವ್ರು ನಿನ್ಗೆ ಹೇಳ್ದೆ ಹೋಗಿದ್ದು. ಹೇಳಿದ್ರೆ ನೀನು ಅವ್ರನ್ನ ಹೋಗಕ್ಕೆ ಬಿಡ್ತಿದ್ಯಾ? ಅಲ್ಲ ಅಮ್ಮಿ, ಅವ್ರು ಯಾಕೆ ಹೋಗ್ಬೇಕಲ್ಲಿಗೆ? ಅವ್ರಿಗೂ ನಮಗೂ ಏನು ಸಂಬಂಧ ಇದೆ ಅಂತ ಹೋಗ್ಬೇಕು? ಫಾತಿಮಾ, ನಮ್ಮನ್ನ ಇಷ್ಟಪಡೋರ ಮನೆಗೆ ಹೋಗಕ್ಕೆ ಸಂಬಂಧ ಯಾಕೆ ಬೇಕು? ಬಾಂಧವ್ಯ ಇದ್ರೆ ಸಾಕಾಗಲ್ವಾ? ಅದು ಮನ್ಸಲ್ಲಿರ್ಬೇಕಮ್ಮಿ. ಪದೇ ಪದೇ ಇನ್ನೊಬ್ರು ಬಾಗ್ಲಿಗೆ ಹೋಗೋದಲ್ಲ. ಅವರಲ್ಲೇ ಪದೇ ಪದೇ ಹೋಗ್ತಾ ಇದ್ದಾರೆ. ದಿನ ಅವ್ರ ಮನೆಯಲ್ಲೇ ಇದ್ದಾರಾ? ಏನೋ ನೆನಪಾಯ್ತು ಅದಕ್ಕೆ ಹೋಗಿದ್ದಾರೆ. ನೆನಪಾಗಿ ಹೋಗಿರೋದಲ್ಲ ಅಮ್ಮಿ, ಇರೋ ಅನುಮಾನನ ನೆಪ ಮಾಡ್ಕೊಂಡು ಹೋಗಿರೋದು ಅಂತ ಹೇಳು. ಸರ್ ಸರ್ ಬರೋದು ಬಂದ್ರಿ, ಜೊತೆಲಿ ಹೆಂಡತಿ ಮಗಳನ್ನು ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಅವ್ರನ್ನೆಲ್ಲ ನೋಡ್ದಾಗ ಆಗ್ತಿತ್ತು. ಹಾಂ, ಇನ್ನೊಂದು ದಿವಸ ಯಾವತ್ತಾದ್ರೂ ಕರ್ಕೊಂಬರ್ತೀನಿ. ಹಾಂ ಮೊಹಮ್ಮದ್ ಸರ್, ತುಂಬ ದಿನಗಳಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳೋಣ ಅಂತಿದ್ದೆ. ಪ್ರಶ್ನೆನಾ? ನನ್ನ? ಏನಮ್ಮ ಅದು? ನೀವು ಮಾಡಿದ ಸರಿನಾ? ಸಹಾಯ ಮಾಡಿದವ್ರಿಗೆ ಹೀಗ ಮಾಡೋದು? ನಾನೇನಮ್ಮ ಮಾಡಿದೆ? ನಂದೇನು ತಪ್ಪಾಯ್ತು? ನಿಮಗೆ ಚುಚ್ಚಿದ್ದು ರಾಮ ಅಂತ ಕಂಪ್ಲೇಂಟ್ ಮಾಡಿದಿರಲ್ಲ. ಅಲ್ಲ, ನಮ್ಮ ರಾಮ ನಿಮ್ಮನ್ನು ಕಾಪಾಡಿದ ತಪ್ಪ? ಉಪಕಾರ ಮಾಡಿದವ್ರಿಗೆ ನೀವು ಹೀಗ ಮಾಡೋದು? ನೀವು ಮಾಡಿದ ಕೆಲಸದಿಂದ ಎಷ್ಟು ರಾದ್ಧಾಂತ ಆಯ್ತು ಗೊತ್ತಾ?
ಪಾಪ ನಮ್ಮ ಜಾನಕಿ ಎಷ್ಟು ನೊಂದ್ಕೊಂಡ್ಲು ಗೊತ್ತಾ. ಮಾಳವಿಕ, ಅದೆಲ್ಲ ಮುಗಿದು ಹೋಗಿರೋ ರಾತ ಅಂತ ಮತ್ತ್ಯಾಕಮ್ಮ ಅದನ್ನು ಕೆದಕ್ತಾ ಇದೆಯಾ? ಅಲ್ಲ ಮಾವ, ಅದು ನೋಡಿಮ್ಮ, ಅದೆಲ್ಲ ನನಗೆ ಗೊತ್ತಿಲ್ದೆಲ್ಲರ ಆಗಿರೋದು. ಆಮೇಲೆ ಆ ಕಂಪ್ಲೇಂಟ್ನ ನಾನೇ ವಾಪಸ್ ತೊಗೊಂಡಿದ್ದೀನಿ. ನಿನ್ನೆ ದೇವಸ್ಥಾನದಲ್ಲೂ ಹೇಳಿದ್ನಲ್ಲಮ್ಮ. ಮೊಹಮ್ಮದ್ ಅವರೇ, ಇವಳು ಹೀಗೆ ಕೇಳಿದ್ಲು ಅಂತ ನೀವೇನು ಬೇಜಾರು ಮಾಡ್ಕೋಬೇಡಿ. ನಿನ್ನೆ ದಿವಸ ಅವಳು ಎಲ್ಲಿದ್ಲೋ ಏನೋ, ಅದಕ್ಕೆ ಹಾಗೆ ಕೇಳ್ತಾ ಇದ್ದಾಳೆ. ಪರವಾಗಿಲ್ಲ ಬಿಡಿಲ್ಲ ಇದೆ. ಏನು ನೋಡ್ತಾ ನಿಂತ್ಕೊಂಡೆ? ಹೋಗು, ಇಬ್ರಿಗೂ ಕಾಫಿ ತೊಗೊಂಬ ಹೋಗು. ಬೇಡ ಬೇಡ, ನೀ ಇಲ್ಲೇ ಇರು. ಜಾನಕಿ, ನೀನು ಕಾಫಿ ಮಾಡ್ಕೊಂಡು ಬಾ. ಇಲ್ಲ ರಾಮ್, ನಾನು ದೀಪದ ಕಂಬ ತೊಳಿತಾ ಇದ್ದೀನಿ. ಮಾಳವಿಕಾ ಅಕ್ಕ, ನೀನೇ ಕಾಫಿ ತಂದ್ಕೊಡು. ಮಗಳೇ, ಬೇಟಿ, ಸಾಕು, ಸುಮ್ಮನೆ ಇರು ಫಾತಿಮಾ. ಎಲ್ಲದಕ್ಕೂ ನಿಂದೆ ಸರಿ ಅಂತ ವಾದ ಮಾಡಬೇಡ, ಇದು ಚೆನ್ನಾಗಿರಲ್ಲ. ವಾದ ಮಾಡ್ತಿಲ್ಲ ನಾನು, ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನೀನು ನಮಗೆ ಬುದ್ಧಿ ಹೇಳಬೇಕಾಗಿಲ್ಲ. ನಾವು ನಿನ್ಗಿಂತ ಮೊದಲೇ ಪ್ರಪಂಚ ನೋಡಿರೋರು, ತಿಳ್ಕೊ. ಇದೇ ನನಗಾಗಲ್ಲ ಅಮ್ಮಿ. ಏನಾದರೂ ಹೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತೀರಾ ನೀವಿಬ್ರು. ಸರಿ, ಅವ್ರು ಹೋದ್ರೆ ನಿನ್ಗೇನೇ ನಷ್ಟ? ಹೋಗಿ ಬರಲಿ ಬಿಡು. ಏನಮ್ಮಿ ಹೀಗೆ ಮಾತಾಡ್ತಿದ್ಯಾ? ಮೊದಲೇ ಅವರು ಶಾಸ್ತ್ರ ಸಂಪ್ರದಾಯ ಅಂತ ಇರೋರು. ಅವ್ರ ಮನೆಗೆಲ್ಲ ಹೀಗೋದ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳು. ನೀನು ಹಬ್ಬ ಹೋಗಿ ಅವ್ರ ಮನೇನೇನು ಮೈಲ್ಗೆ ಮಾಡಿ ಬರಲ್ಲಮ್ಮ. ಅವ್ರಿಗೂ ಗೊತ್ತು ಎಲ್ಲಿ ಹೇಗೆ ನಡ್ಕೋಬೇಕು ಅಂತ. ಅವರು ಮನುಷ್ಯರು. ಇಲ್ಲಿ ಅದು ಪ್ರಶ್ನೆ ಅಲ್ಲ ಅಮ್ಮಿ, ಇದ್ದಕ್ಕಿದ್ದಾಗೆ ಯಾಕೆ ಹೋಗಿದ್ದು ಅಂತ ಪ್ರಶ್ನೆ. ಹೋಗೋ ಅವಶ್ಯಕತೆ ಆದರೂ ಹಬ್ಬಗೇನಿತ್ತು? ಅದು ಅವ್ರಿಷ್ಟ ಕಣೆ. ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾರೆ, ಬರ್ತಾರೆ. ಯಾವಾಗಲೂ ಅವ್ರ ಮನೇಲೇ ಇರಬೇಕಾ? ನೀನು ಹಬ್ಬ ಪರವಾಗೇ ಇದೆಯಾ ಅಲ್ವಾ? ಇದೊಂದು ವಿಷಯದಲ್ಲಿ ನನ್ನನ್ನೇನು ಕೇಳಬೇಡ ಫಾತಿಮಾ. ನನಗೆ ನೀನು ಹಬ್ಬು ಮಾಡಿರೋದೇ ಸರಿ ಅನ್ಸತ್ತೆ. ಅಮ್ಮಿ, ಅರ್ಥ ಮಾಡ್ಕೋ. ಜಾನಕಿ ಅಕ್ಕ ನಿಮ್ಮ ಮಗಳಲ್ಲ. ಪರವಾಗಿಲ್ಲ, ಅವಳೇ ನಮ್ಮ ಮಗಳು ಅಂತ ಅಂದ್ಕೊಂಡ್ರೆ ಏನಾದರೂ ಕಷ್ಟನಾ? ಜಾನಕಿ ಅಕ್ಕ ರಾಯರ್ ಮನೆ ಸೊಸೆ ಅಮ್ಮಿ. ನೀವೇಗ್ ಮಗಳು ಅನ್ಕೊಂತೀರಾ? ಆದರೂ ಅವಳು ನಮ್ಮ ಮಗಳೇ ಕಣೆ. ರಾಯರ ಮನೆ ನಮಗೇನು ಬೇರೆ ಅಲ್ಲ, ನಮ್ಮ ಮಗಳ ಮನೆ ಇದ್ದಂಗೆ. ಇದೇ ಮಾತನ್ನ ನೀವು ಅವ್ರ ಮುಂದೆ ಹೇಳಿದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಯಾಕೆ ಸುಮ್ಮನೆ ಇರಲ್ಲ? ನಿನ್ನೆ ದೇವಸ್ಥಾನದಲ್ಲಿ ರಾಯರೇ ಹೇಳಿದ್ದು, ಇವಳನ್ನ ನಿಮ್ಮ ಮಗಳು ಅಂತಾನೆ ಅನ್ಕೊಳ್ಳಿ, ನೀವೇ ನಮಗೆ ದೂರದವ್ರಲ್ಲ ಅಂತ. ಅವ್ರೇನೋ ಮಾತಿಗೆ ಹೇಳ್ತಾರೆ ಅಮ್ಮಿ, ನೀವು ಅದನ್ನೇ ನಿಜ ಮಾಡಕ್ಕೆ ಹೊರಟಿದ್ದೀರಲ್ಲ. ನಿಮ್ಗೇನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಅಮ್ಮಿ. ಅವ್ರ ಮಾತಲ್ಲೇ ಹೇಳಿದ್ರು ಮನಸ್ಸಿಂದ ಹೇಳ್ತಾರೆ ಫಾತಿಮಾ. ಅವ್ರು ಹೇಳಿದ್ರು ಅಂತ ಕರೆದಿನೇ ಅವ್ರ ಮನೆಗೆ ಹೋಗೋದಾ ಅಮ್ಮಿ? ಏನೂ ತೊಂದರೆ ಇಲ್ಲ. ನೀನು ಹಬ್ಬ ಅವ್ರ ಮನೆಗೆ ಹೋಗಿರೋದಕ್ಕೆ ಅಲ್ಲಿ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ಚೆನ್ನಾಗೇ ಮಾತಾಡ್ತಾರೆ. ಮನೆಗೆ ಹೋದ್ರೆ ಎಲ್ಲರೂ ಚೆನ್ನಾಗೇ ಮಾತಾಡ್ತಾರೆ, ಆದರೆ ನೋಡಿದವ್ರು ಏನು ಅನ್ಕೊಳ್ಳಲ್ಲ. ನೋಡು ಫಾತಿಮಾ, ನೋಡೋರ ಕಣ್ಣನ್ನು ಕಟ್ಟಕ್ಕಾಗಲ್ಲ, ಹಾಗೆ ಬಾಯಿ ಮುಚ್ಚಕ್ಕೂ ಆಗಲ್ಲ. ಅವ್ರು ಹೇಳ್ತಾರೆ ಅಂತ ನಾವು ಸಂಬಂಧನ ಕೆಡಿಸ್ಕೊಳಕ್ಕಾಗತ್ತಾ? ಈಗ ತಾನೇ ನಾನು ಇಮ್ರಾನ್ ಜೊತೆ ಮಾತಾಡ್ದೆ ಅಂತ ಯಾರೋ ಹೇಳಿದನ್ನ ನೋಡಿ ದೊಡ್ಡ ರಾಧ ಅಂತ ಮಾಡಿದೆ.
ಅದೇ ಥರ ಅವ್ರ ಮನೇಲೂ ಆಗ್ಬೇಕಾ ಅಮ್ಮಿ? ಇದೆಲ್ಲ ತುಂಬ ಅತಿ ಆಯಿತು ಅಮ್ಮಿ. ಹಬ್ಬು ಮಾಡ್ತಿರೋದು ನನಗಂತೂ ಒಂಚೂರು ಇಷ್ಟ ಆಗ್ತಿಲ್ಲ. ಇಷ್ಟೆಲ್ಲ ಪರೀಕ್ಷೆ ಮಾಡಬಾರ್ದು. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನೀನು ಹಬ್ಬ ಹೇಳ್ದಾಗೆ ಆಡ್ತಿದ್ಯಾ. ನಾನೇನೇ ಮಾಡಿದೆ ಈಗ? ಅವ್ರನ್ನ ಕಟ್ ಹಾಕ್ಬೇಕಾಗಿತ್ತ, ಕೂಡ ಹಾಕ್ಬೇಕಾಗಿತ್ತಾ? ಹೋಗೋದು ಬೇಡ ಅಂತ ಹೇಳಕ್ಕಾಗ್ತಿರ್ಲಿಲ್ವಾ ಅಮ್ಮಿ ನಿನಗೆ? ಅವ್ರ ಹಠ ಗೊತ್ತಿದ್ದು ಕೇಳ್ತಾ ಇದೆಯಲ್ಲೇ ನೀನು. ಗಂಡ ಹೆಂಡತಿ ಇಬ್ರು ನಿಮ್ಮ ಹಠನೇ ದೊಡ್ಡದು ಮಾಡ್ಕೊತೀರ್ರಿ. ಕೊನೆಗೆ ನನ್ನ ಜೀವನ ಬಲಿ ತಗೊಂಡ್ಬಿಡಿ. ಫಾತಿಮಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಿಮಗೆ ಹೇಳಕ್ಕೆ ನಾನು ಯಾರಮ್ಮಿ? ನಿಮಗೆ ಮನ್ಸಿಗೆ ಬಂದಂಗೆ ಮಾಡ್ಕೊಳ್ಳಿ. ಫಾತಿಮಾ, ನಾರಾಯಣ, ಇದೇನ್ ಮನೆನೋ ಅಥವಾ ಇಲ್ಲ? ಅಮ್ಮ, ನೀ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮೊಹಮ್ಮದ್ ಅವರೇ. ಹಾರೈರೆ. ಕ್ಷಮಿಸಿ, ನನ್ನ ಮಗಳು ಇವರಾಗೆ ಇದ್ರು, ಅದಕ್ಕೆ ಎಲ್ಲಾರ ಮನೆ ಹುಡುಗಿರು ನಿಮ್ಮ ಮಗಳ ತರನೇ ಕಾಣಿಸ್ಬಿಡ್ತಾಳ? ಅಮ್ಮ, ನೀ ಸ್ವಲ್ಪ ದಯವಿಟ್ಟು ಸುಮ್ಮನೆ ಇರಮ್ಮ. ಅಲ್ವಾ ಅದು? ಅಮ್ಮ, ದಯವಿಟ್ಟು ನಿಂಗೆ ಕೈ ಮುಗಿತೀನಿ, ಸುಮ್ಮನೆ ಇರು. ಮೊಹಮ್ಮದ್ ಅವರೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೊಹಮ್ಮದ್ ಅವರೇ, ನೀವೇನು ಬೇಜಾರು ಮಾಡ್ಕೊಳ್ಳಿ. ಅಮ್ಮಂಗೆ ಸ್ವಲ್ಪ ಶಾಸ್ತ್ರ ಸಂಪ್ರದಾಯ ಎಲ್ಲ ಜಾಸ್ತಿ, ಅದಕ್ಕೆ ಹಾಗೆ ಹೇಳಿದ್ದಾರೆ. ನಂದೇ ತಪ್ಪಲ್ವ ಹೊರಗಡೆ. ನಿಮ್ಮ ಸೊಸೆನ ಭೇಟಿ ಅಂತ ಕರೀಬಾರ್ದಾಗಿತ್ತು. ಅಂಕಲ್, ನಿಮ್ಮ ಮಗಳು ಥರ ಇರೋ ಜಾನಕಿಗೆ ನೀವೇನು ತಂದಿಲ್ವಾ? ಹಾ, ತಂದಿದ್ದೀನಪ್ಪ. ಹಣ್ಣುಗಳು ತಂದಿದ್ದೀನಿ. ಜಾನಕಿ ಕೊಡಿ. ಜಾನಕಿ, ಅಂಕಲ್ ನಿಂಗೋಸ್ಕರ ಹಣ್ಣು ತಂದಿದ್ದೀರಂತೆ, ಇಸ್ಕೋ ಅದನ್ನ. ನಾನು ಪೂಜೆ ಮಾಡಬೇಕು. ಮಾವ, ನೀವೇ ಇಸ್ಕೊಳ್ಳಿ. ಮಳವಿಕಾ, ಇದನ್ನ ಇಸ್ಕೊಂಡು ಒಳಗಡೆ ಇಟ್ಬಿಟ್ಟು ಕಾಫಿ ತೊಗೊಂಡು ಬಾ ಅಮ್ಮ ಇಬ್ಬರಿಗೂ. ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ ಮೊಹಮ್ಮದ್ ಅವರೇ? ತೊಂದರೆ ಇಲ್ಲ ಬಿಡಿರಾಯ್ರೆ. ಅಂಕಲ್, ನಮ್ಮ ಜಾನಕಿ ದೇವ್ರಿಗೆ ದೀಪ ಹಚ್ಚೋದನ್ನ ನೀವು ನೋಡಿಲ್ಲ ಅಲ್ವಾ? ಇವತ್ತು ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಮತ್ತೆ ಯಾವತ್ತು ಬರ್ತೀರಾ ಏನೋ ನಮ್ಮ ಮನೆಗೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತೋಮೋಪ. ದೀಪೇನ ಸಾಧ್ಯತೆ ದೀಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ಬುದ್ಧಿ ವಿದ್ಯಾಂ ಶ್ರಿಯಂ ಬಲಂ. ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಹವ್ಯವಾಹನಂ.
ಮಾವ ಆರತಿ ತಗೊಳ್ಳಿ. ರಾಮ್, ಕೂತ್ಕೊಳ್ಳಿ. ಅಂಕಲ್, ಈ ಸರಿ ನೀವು ಹಾಗೆ ಹೋಗಾಗಿಲ್ಲ. ಜಾನ್ಕಿ ನಿಮಗೋಸ್ಕರ ಸ್ಪೆಷಲ್ ಅಡುಗೆ ಮಾಡ್ತಾಳೆ. ನೀವು ಊಟ ಮಾಡ್ಕೊಂಡೇ ಹೋಗಬೇಕು. ಸರಿನಪ್ಪ, ಹಾಗೆ ಆಗಲಿ. ಗೌರಮ್ಮ, ಇನ್ನು ಕಾಫಿನೇ ಕುಡಿದಿಲ್ಲ, ಆಗಲೇ ಊಟದ ಬಗ್ಗೆ ಮಾತಾಡ್ತಾ ಇದೆಯಾ? ಮಾಳವಿಕಾ, ಹೋಗಮ್ಮ, ಇಬ್ರಿಗೂ ಕಾಫಿ ತೊಗೊಂಬ ಹೋಗು. ಹಾಗೆ ಹೇಳಿಲ್ವಾ? ಹೋಗು. ಕೈ ಹೇಗಿದೆ ಬೇಟ? ಅಂಕಲ್, ಏನಾಗಿಲ್ಲ ನೋಡಿ, ಚೆನ್ನಾಗಿದ್ದೀನಿ. ರಾಮ, ಅಡಿಗೆ ತಯಾರಿ ಆಯ್ತಾ ನೋಡೋಗಪ್ಪ. ಸರಿಯಪ್ಪ, ಆಯ್ತು.